ಉತ್ತರ ಕನ್ನಡ ಜಿಲ್ಲೆಯ ಕಾರವಾರಕ್ಕೆ ವಲಸೆ ಬಂದ ಸೀಗಲ್ ಹಕ್ಕಿಯಲ್ಲಿ ಚೀನಾದ ಜಿಪಿಎಸ್ ಟ್ರ್ಯಾಕರ್ ಪತ್ತೆಯಾದ ಹಿನ್ನೆಲೆ ಪೊಲೀಸ್ ಇಲಾಖೆಯಿಂದ ತನಿಖೆ ಚುರುಕುಗೊಳಿಸಲಾಗಿದೆ. ಇನ್ನು ಪಕ್ಷಿಯ ಎಲೆಕ್ಟ್ರಾನಿಕ್ ಡಿವೈಸ್ ಫೋರೆನ್ಸಿಕ್ ವಿಭಾಗಕ್ಕೆ ಜಿಪಿಎಸ್ ಟ್ರ್ಯಾಕರ್ ಮತ್ತು ರಿಂಗ್ ಬಗ್ಗೆ ತಿಳಿಯೋದಕ್ಕೆ ಫೋರೆನ್ಸಿಕ್ ವಿಭಾಗಕ್ಕೆ ಕಳುಹಿಸಲಾಗಿದೆ. ಜಿಪಿಎಸ್ ಟ್ರ್ಯಾಕರ್ನಲ್ಲಿ ಚೀನಾದ ವಿಜ್ಞಾನ ಅಕಾಡೆಮಿಯ ಇಕೋ ಎನ್ವಿರಾನ್ಮೆಂಟ್ ಸೈನ್ಸ್ ಅಂತ ನಮೂದಾಗಿದೆ. ಸೀಗಲ್ ಹಕ್ಕಿಗಳ ಚಲನವಲನ, ಆಹಾರ ಪದ್ಧತಿ ಮಾಹಿತಿ ಪಡೆಯೋದಕ್ಕೆ ಹಾಗೂ ವಲಸೆ ಸಮೀಕ್ಷೆಗಾಗಿ ಅಳವಡಿಸಿರುವ ಟ್ರ್ಯಾಕರ್ ಇದು ಅಂತ ಹೇಳಲಾಗ್ತಾ ಇದೆ. ಇನ್ನು ಗಾಯಗೊಂಡ ಸೀಗಲ್ ಹಕ್ಕಿಯನ್ನ ಹೆಚ್ಚಿನ ಚಿಕಿತ್ಸೆಗೆ ಕಾಳಿ ಹುಲಿ ಸಂರಕ್ಷಿಸುವ ಅರಣ್ಯಕ್ಕೆ ಕಳುಹಿಸಲಾಗಿದೆ. ದಿನಾಂಕ 16/12/2025 ಇಲ್ಲಿ ಕಾರವಾರ ಬೀಚಲ್ಲಿ ಸೀಗಲ್ ಅಂತ ಒಂದು ಪಕ್ಷಿ ಅಲ್ಲಿ ಕಂಡು ಬರುತ್ತೆ. ಅದಕ್ಕೆ ಒಂದು ಡಿವೈಸ್, ಎಲೆಕ್ಟ್ರಾನಿಕ್ ಡಿವೈಸ್ ಅಟ್ಯಾಚ್ ಆಗಿರೋದು ಒಂದು ಪಬ್ಲಿಕ್ ಒಂದು ಗಮನಿಸಿರ್ತಾರೆ. ಅದರ ಜೊತೆಗೆ ಕೋಸ್ಟಲ್ ಮೆರೈನ್ಸ್ ಎಲ್ಲ ಅವರು ಕೂಡ ಅದನ್ನ ಐಡೆಂಟಿಫೈ ಮಾಡಿ ಅವರು ಪಕ್ಷಿನ ಇದಕ್ಕೆ ಏನಾಗಿದೆ ಅನ್ನೋದು ಚೆಕ್ ಮಾಡೋದಕ್ಕೆ ಪಕ್ಷಿನ ಅದನ್ನ ವಶಕ್ಕೆ ತಗೊಂಡು ಆಮೇಲೆ ಕೋಸ್ಟಲ್ ಅಂಡ್ ಮೆರೈನ್ ಇಕೋಸಿಸ್ಟಮ್ಸ್ ಎಲ್ಲ ಅವರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಿರ್ತಾರೆ. ಅಲ್ಲಿ ಅವರು ಏನ್ ಕಂಡುಹಿಡಿತಾರೆ ಅಂದ್ರೆ ಬೇಸಿಕಲಿ ಈ ಪಕ್ಷಿಗೆ ಕಾಲಿಗೆ ಗಾಯ ಆಗಿರೋದ್ರಿಂದ ಅದಕ್ಕೆ ಹೆಚ್ಚು ಚಿಕಿತ್ಸೆ ಬೇಕಾಗಿರುತ್ತೆ ಅಂತ. ಇದ್ರ ಜೊತೆಗೆ ಅದರಲ್ಲಿ ಎಲೆಕ್ಟ್ರಾನಿಕ್ ಡಿವೈಸ್ ಕೂಡ ಇರುತ್ತೆ. ಸೊ ಇದಕ್ಕೆ ಆ ಪಕ್ಷಿಗೆ ಹೆಲ್ತ್ ಇನ್ನು ಅನ್ಸ್ಟೇಬಲ್ ಆಗಿ ಜಾಸ್ತಿ ಆಗಿರೋದ್ರಿಂದ ಅದನ್ನ